ಮಾನ್ವಿ ಪಟ್ಟಣದಲ್ಲಿ ಹಿರಿಯ ವಕೀಲ ಮುಸ್ಚೂರು ಹನುಮಂತಪ್ಪ ಅವರು ತಮ್ಮ 57ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೇಕ್ ಕಟ್ ಮಾಡಿ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಬಡತನದಲ್ಲಿ ಹುಟ್ಟಿ ಬೆಳೆದು ಸಮಾಜದ ಶೋಷಿತರಿಗೆ ಹಾಗೂ ಅನ್ಯಾಯಕ್ಕೊಳಗಾದವರಿಗೆ ಸದಾ ನ್ಯಾಯ ಒದಗಿಸಲು ಶ್ರಮಿಸುವ ಹನುಮಂತಪ್ಪ ವಕೀಲರ ಸಾಮಾಜಿಕ ಕಾಳಜಿಯನ್ನ ಈ ವೇಳೆ ಕಲ್ಯಾಣಿ ಚರ್ಮಶಿಲ್ಪಿ ಮುಂತಾದ ಅಭಿಮಾನಿಗಳು ಕೊಂಡಾಡಿದ್ದಾರೆ. ಅಲ್ಲದೆ ಅವರಿಗೆ ದೇವರು ಉತ್ತಮ ಆರೋಗ್ಯ, ಆಯಸ್ಸು ಮತ್ತು ಸಂಪತ್ತು ಕರುಣಿಸಲಿ ಎಂದು ಆರೈಸಿ ಹಿರಿಯ ವಕೀಲ ಆಶೀರ್ವಾದ ಸದಾ ತಮ್ಮ ಮೇಲಿರಲಿ ಎಂದು ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಹುಟ್ಟು ಹಬ್ಬದ ಸಂಪೂರ್ಣ ಮುಗಿಸಿ 57ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದರಿಂದ ನನ್ನ ಆತ್ಮೀಯರಾದ ನನ್ನ ಮೇಲೆ ಭರವಸೆ ಮತ್ತು ನಂಬಿಕೆ ಇಟ್ಟು ಧೈರ್ಯ ಮತ್ತು ಶಕ್ತಿಯಿಂದ ಬರತಕ್ಕಂಥ ಅಂಬಿಕಾ ಮತ್ತು ಕಲ್ಯಾಣ ಅವರಿಗೆ ನನ್ನ ಸತತವಾಗಿ ಯಾವಾಗಲೂ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತೀನಿ. ಆಮೇಲೆ ನ್ಯಾಯಕ್ಕಾಗಿ ಬಡವರ ದೀನ ದಲಿತರ ಅನ್ಯಾಯವಾದಾಗ ಪ್ರತಿಭಟಿಸೋ ಶಕ್ತಿ ನನಗೆ ಇದೆ, ನ್ಯಾಯಕ್ಕಾಗಿ ಹೋರಾಡೋ ಶಕ್ತಿ ಇದೆ. ಅದೇ ರೀತಿ ಈ ಕುಟುಂಬಕ್ಕೆ ನಾನು ಸದಾ ಬೆನ್ನೆಲುಬಾಗಿ ಅವ್ರ ಜೊತೆಗೇ ಇರ್ತೀನಿ. ನನ್ನ ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ಆಫೀಸಿಗೆ ಬಂದು ನನಗೆ ಸನ್ಮಾನ ಮಾಡಿದ್ದಕ್ಕೆ ಅವ್ರಿಗೆ ಕುಟುಂಬಕ್ಕೂ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ. ಹನುಮಂತಪ್ಪ ಮುಸ್ಟೂರು ಹಿರಿಯ ವಕೀಲರಿಗೆ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 56ನೇ ವಸಂತಕ್ಕೆ ಕಾಲೆತ್ತಿ 57ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಇವರು ನನ್ನ ಹಿರಿಯ ಅಣ್ಣನಕ್ಕಿಂತ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವತ್ತು. ಸೊ ನನಗೆ ಬೆನ್ನೆಲುಬಾಗಿ, ನನಗೆ ಧೈರ್ಯ ಆಗಿ, ನನಗೆ ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಇವರು ಸೊ ಈಗ ಹನುಮಂತಪ್ಪ ಮುಸ್ಟೂರು ವಕೀಲ ಅವರಿಗೆ ಹ್ಯಾಪಿ ಬರ್ಡೇ, 56ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸೊ ಇನ್ನಷ್ಟು ಶಕ್ತಿ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಇವರು ಹಿರಿಯ ವಕೀಲರು. ಸೊ ಅನ್ಯಾಯದ ವಿರುದ್ಧ ಸಿಡಿದೇಳಂಥ ವಕೀಲರು. ಸೊ ದೀನದಲಿತರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಸೊ ಅದೇ ರೀತಿ ಇವರಿಗೆ ದೇವರು ಶಕ್ತಿ ಕೊಡಲಿ ಅಂತ ಬೇಡ್ಕೊತೀನಿ.